ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೈಕೋ ಪತಿಯೊಬ್ಬನ ವಿಚಾರ ಸದ್ದು ಮಾಡ್ತಾ ಇದೆ. ಈತ ಹೆಂಡತಿಗೆ ನಿತ್ಯವೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ಈಗ ಗಂಡನ ವಿರುದ್ಧವೇ ಹೆಂಡತಿ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನಲ್ಲೊಬ್ಬ ಸೈಕೋ ಪತಿ ಠಾಣೆಯ ಮೆಟ್ಟಿಲೇರಿದ ಪತ್ನಿ. ಪತಿಯ ವಿರುದ್ಧ ಪತ್ನಿಯಿಂದಲೇ ಬನಶಂಕರಿ ಠಾಣೆಗೆ ದೂರು. ಪತಿ ಯೂನಿಶ್ ಪಾಸಾ ವಿರುದ್ಧ ಪತ್ನಿ ಈಗ ದೂರನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಸಹಚರರ ಜೊತೆಗೆ ಮಲಗುವಂತೆ ಗಂಡ ಒತ್ತಾಯ ಮಾಡಿದ್ದಂತೆ ಹೆಂಡತಿಗೆ. ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಹೆಂಡತಿಯೇ. ಇದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಹಿಂಸೆ ಕೊಟ್ಟು 6 ಬಾರಿ ತಲಾಖನ್ನು ನೀಡಿದಂತೆ ಪತಿ. ಪತ್ನಿಗೆ ಗರ್ಭಪಾತ ಮಾಡಿಸಿದಾನಂತೆ, ತಲೆಗೆ ಗನ್ನಿಟ್ಟು ಬೆದರಿಸಿದ್ದಾನಂತೆ ಪಾಷಾ. ಪತ್ನಿ ಮನೆಯವರಿಗೆಲ್ಲ ಮಚ್ಚು ಲಾಂಗನ್ನು ತೋರಿಸಿ ಬೆದರಿಕೆ ಒಡ್ಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನೇ ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಈತನ ಹೆಸರು ಯೂನಿಸ್ ಪಾಷಾ ಅಂತೇಳಿ. ಈತ ತನ್ನ ಹೆಂಡತಿಯ ಜೊತೆಗೆ ಪ್ರತಿನಿತ್ಯವೂ ಕೂಡ ಕಿರುಕುಳ ಕೊಡ್ತಾ ಇದ್ದ, ಸೈಕೋ ವರ್ತನೆಯನ್ನು ಮಾಡ್ತಾ ಇದ್ದ. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಯ ಜೊತೆಗೆ ಯಾವುದೇ ಕಾರಣಕ್ಕೂ ಬದುಕೋದಕ್ಕಾಗಲ್ಲ ಅಂಥೇಳಿ ಈಗ ಪತ್ನಿ ಹಲೀಮಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈತನಿಂದ ನನ್ನನ್ನು ರಕ್ಷಿಸಿ ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈತ ಮಾಡ್ತಾ ಇದ್ದಂತಹ ವಿಕೃತ ಕಿತಾಪತಿಗಳು ಒಂದೆರಡಲ್ಲ. ಒಂದು, ರಾಜಕಾರಣಿಗಳು ಸಹಚರರ ಜೊತೆಗೆ ಮಲಗು ಅಂಥೇಳಿ ಕಟ್ಕೊಂಡಿರೋ ಹೆಂಡತಿಗೆ ಹೇಳ್ತಾ ಇದ್ದಂತೆ. ಮತ್ತೊಂದು, ಪದೇ ಪದೇ ಹಿಂಸೆ ಕೊಡ್ತಾ ಇದ್ದಂತೆ, ಗರ್ಭಪಾತ ಮಾಡಿಸಿದಾನಂತೆ, ತಲೆಗೆ ಗನ್ನಿಟ್ಟು ಪ್ರತಿನಿತ್ಯವೂ ಕೂಡ ಬೆದರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಪಾಷಾ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ವಿಕೃತ ಮನಸ್ಸಿಗೆ ಬೇಸತ್ತು ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಪೊಲೀಸರ ಮೊರೆ ಹೋಗಿದ್ದಾರೆ ಹೆಂಡತಿ. ಪತಿ ಅಷ್ಟೇ ಅಲ್ಲ, ಅತ್ತೆ ಮಾವನಿಂದಲೂ ಕೂಡ ಕಿರುಕುಳ ಆರೋಪ ಅಂತೇಳಿ ದೂರು ಕೊಟ್ಟಿದ್ದಾರೆ. ಮಸಾಜ್ ಮಾಡುವಂತೆ ಸೊಸೆಗೆ ಮಾವನಿಂದ ಡಿಮ್ಯಾಂಡ್ ಆರೋಪ. ನ್ಯಾಯ ಕೊಡಿಸಿ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಬನಶಂಕರಿ ಠಾಣೆಯಲ್ಲಿ ಯೂನಿಸ್ ಮತ್ತು ತಂದೆ ತಾಯಿಯ ವಿರುದ್ಧ ಈಗ FIR ದಾಖಲಾಗಿದೆ. ಪತಿ ಅಷ್ಟೇ ಅಲ್ಲ, ಅತ್ತೆ ಮಾವನಿಂದಲೂ ಕೂಡ ನಿರಂತರವಾಗಿ ಕಿರುಕುಳ ಆಗಿದೆ, ಚಿತ್ರಹಿಂಸೆ ಆಗಿದೆ. ಮಾವ ಪ್ರತಿನಿತ್ಯವೂ ಕೂಡ ಮಸಾಜ್ ಮಾಡು ಅಂಥೇಳಿ ಸೊಸೆಗೆ ಹಿಂಸೆ ಕೊಡ್ತಾ ಇದ್ದಂತೆ. ಹಿಂಗಂತ ಕಂಪ್ಲೇಂಟನ್ನು ಈಗ ಹಲೀಮಾ ಅವರೇ ಕೊಟ್ಟಿರುವಂಥದ್ದು. ಅವರ ದೂರನ್ನು ಆಧರಿಸಿ ಈಗ FIR ದಾಖಲಿಸಿಕೊಂಡಿದ್ದಾರೆ. ಈಕೆ ಮಾಡ್ತಾ ಇರುವಂತಹ ಆರೋಪ ಸತ್ಯಾಸತ್ಯತೆ ಏನಿದೆ ಅದು ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಯಾವುದಿದು ಸೈಕೋ ಫ್ಯಾಮಿಲಿ ಅಂಥೇಳಿ? ಗಂಡ ಚಿತ್ರಹಿಂಸೆ ಕೊಟ್ಟರೆ ಅತ್ತೆ ಮಾವಂಗೆ ಹೇಳ್ಕೊಬಹುದು, ಅತ್ತೆ ಮಾವನು ಅದೇ ಕತೆ ಆಗ್ಬಿಟ್ರೆ ಯಾರಿಗೆ ಹೇಳ್ಕೊಬೇಕು? ಈಗ FIR ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ದೂರಿನಲ್ಲಿ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ? ಪ್ರೇಮ್, ಸೈಕೋ ವರ್ತನೆ ತೋರ್ತಿದ್ದಂತಹ ಪತಿಯ ವಿರುದ್ಧ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಲೇರಿರುವಂಥ ಘಟನೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಹಾಲಿಮಾ ಎನ್ನುವಂಥ ಮಹಿಳೆ ಏನಿದ್ದಾರೆ 2021ರಲ್ಲಿ ಯೂನಿಸ್ ಪಾಷಾ ಎಂಬುವರಿಗೆ ಮದುವೆ ಆಗಿರ್ತಾರೆ. ಮದುವೆ ಆದಂಥ ವ್ಯಕ್ತಿ ನಿರಂತರವಾಗಿ ಆಕೆಗೆ ಕಿರುಕುಳವನ್ನು ಕೊಡ್ತಿದ್ದ ಅನ್ನುವಂಥ ಆರೋಪವನ್ನು ಮಾಡಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲಿಸಿರುವಂಥದ್ದು. FIR ಅಲ್ಲಿ ಯಾವ ರೀತಿಯಾಗಿ ಕಿರುಕುಳವನ್ನು ನೀಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಬಹಳ ಸವಿವರವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಪತಿಯಾಗಿರುವಂಥ ಯೂನಿಸ್ ಪಾಷಾ ಕಳೆದ 21 ಅಂದರೆ ಮದುವೆ ಆದ 4 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ರು. ಕಾರಣ ಏನು ಅಂದರೆ ಬೇರೆ ಸ್ನೇಹಿತರ ಜೊತೆಗೆ ಮತ್ತು ರಾಜಕಾರಣಿಗಳ ಜೊತೆಗೆ ಮಂಚ ಹಂಚಿಕೊಳ್ಳುವಂತೆ ಕಿರುಕುಳವನ್ನು ಕೊಡ್ತಿದ್ರು ಅನ್ನುವಂಥ ಆರೋಪವನ್ನು ಮಾಡಿ FIR ಅನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅವರ ಮಾವ ಮತ್ತು ಅತ್ತೆ ಕೂಡ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು. ಜೊತೆಗೆ ಅವರ ಮಾವ ನಿತ್ಯ ನನಗೆ ಬಂದು ಮಸಾಜ್ ಮಾಡು ಅನ್ನುವಂಥ ಆ ಆರೋಪವನ್ನು ಮಾಡಿ ಈಗ FIR ಅನ್ನು ಕೊಟ್ಟಿರುವಂಥದ್ದು. ಮಹಿಳೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬನಶಂಕರಿ ಪೊಲೀಸರು FIR ಅನ್ನು ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ 4 ವರ್ಷಗಳಿಂದಲೂ ಕೂಡ ಪತಿ ಯೂನಿಸ್ ಪಾಷಾ ಏನಿದ್ದಾನೆ ನಿರಂತರವಾಗಿ ರಾಜಕಾರಣಿಗಳ ಜೊತೆಗೆ ಮತ್ತು ತನ್ನ ಸ್ನೇಹಿತರ ಜೊತೆಗೆ ತಾನು ಹೇಳುವವರ ಜೊತೆಗೆ ಮಲಗುವಂತೆ ನಿರಂತರವಾಗಿ ಟಾರ್ಚರ್ ಕೊಡ್ತಾಯಿದ್ರು. ಆ ಕಾರಣಕ್ಕಾಗಿ ಆತನ ಈ ನಿರಂತರ ಕಿರುಕುಳದಿಂದ ರೋಸಿ ಪತ್ನಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಪ್ರೇಮ್, ನಾಗೇಶ್, ಯಾವುದೇ ಹೆಂಡತಿ ಆಗಲಿ ಕಷ್ಟನೋ ಸುಖನೋ ತವ್ರ ಮನೆ ಬಿಟ್ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ, ಎಲ್ಲ ನೋವನ್ನು ಸಹಿಸ್ಕೊಂಡು ಸಂಸಾರ ನಡೆಸ್ತಿರ್ತಾರೆ. ಈ ರೀತಿ ವಿಕೃತತನ ತೋರಿಸಿದ್ರೆ ಯಾರು ಇರ್ತಾರೆ ಹೇಳಿ? ಈಗ ಆ ಕುಟುಂಬದ ವರ್ಷನ್ ಏನು? ಅವರೇನಾದರೂ ಕಾಂಟ್ಯಾಕ್ಟಿಗೆ ಸಿಕ್ಕಿದಾರಾ? ಸೊಸೆ ಮಾಡ್ತಾ ಇರುವಂತಹ ಆರೋಪಕ್ಕೆ ಅತ್ತೆ ಮಾವ ಅಥವಾ ಗಂಡ ಏನಾದರೂ ರಿಯಾಕ್ಟ್ ಮಾಡುವಂತಹ ಕೆಲಸ ಮಾಡಿದಾರಾ, ಹೇಗೆ ಅಂತ ಹೇಳಿ? ಈಗಿರುವಂಥ ಮಾಹಿತಿ ಪ್ರಕಾರ ಯಾವಾಗ
ಪತ್ನಿ ಹಾಲಿಮಾ ಅವರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಅವರ ಕುಟುಂಬ ಅಂದರೆ ಆರೋಪಿಯಾಗಿರುವಂಥ ಅವರ ಪತಿ ಯೂನಿಸ್ ಪಾಷಾ ಮತ್ತು ಅವರ ಅತ್ತೆ ಮಾವ ಅವರ ತಂದೆ ತಾಯಿಗಳ ವಿರುದ್ಧ ಯಾವಾಗ ದೂರು ದಾಖಲಿದೆ ಆ ಕ್ಷಣದಿಂದ ಅವರು ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಪೊಲೀಸರು ಕೂಡ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಸದ್ಯ ಅವರು ನೊಂದ ಮಹಿಳೆ ಏನಿದ್ದಾರೆ ನಿನ್ನೆ ದೂರನ್ನು ಕೊಟ್ಟಿದ್ದು, ಆ ಮಹಿಳೆ ದೂರಿನ ಆಧಾರದ ಮೇಲೆ FIR ಅನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ತನಿಖೆಯನ್ನು ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್.